पूरा बीजापुर शहर डेवलपमेंट हो जाएगा। एक मोहल्ला कोई भी नहीं छोड़ेंगे। सभी ड्रेनेज, पीने का पानी का 24/7 और सीमेंट रोड और 26,000 LED बल्ब डाल। ಯಾರು ತಿಂದ್ರು ಫಂಡ್, ಯಾರು ತಿಂದಾರೋ ಏನು ಇಟ್ಕೊಂಡು ಕೂತಾರೋ. ಟೆಂಡರ್ ಆಗೈತಿ, ಕೆಲಸ ಶುರು ಮಾಡ್ಯಾರ, ಭೂಮಿ ಪೂಜೆ ಆಗೈತಿ, ಅಮೌಂಟ್ ಸ್ಯಾಂಕ್ಷನ್ ಆಗೈತಿ ಅಂದರೆ ಎಲ್ಲ ಆಗೈತಿ. ಆದರೆ ಫಂಡ್ ಎಲ್ಲೋಯ್ತು? ಯಾರು ತಿಂದ್ರು ಫಂಡ್? ಬಿಜಾಪುರದಲ್ಲಿ ಒಂದು ರೋಡಿನ ಕೆಲಸ ಆಗ್ಬೇಕಂದ್ರೆ ನೀವು ವೇಟ್ ಮಾಡಬೇಕು. ಎದರ್ದಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಬರೋ ಮಟ್ಟ. ಯಾಕಂದ್ರೆ ಇದು ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ 6 ತಿಂಗಳಾಯ್ತು ಸುಮಾರು ಈ ರೋಡಿನ ಭೂಮಿ ಪೂಜೆ ಆಗಿ, ಆದ್ರೂ ಕೆಲಸ ಆಗ್ತಿಲ್ಲ, ಹಿಂಗೆ ಬಿದ್ದಿದೆ. ಹಿಂದೆ ನೋಡ್ಬಹುದು ಯಾವ ತರ ನೀರು ನಿಂತಿದೆ, ತುಂಬಾ ಜನ ಬೀಳ್ತಾರೆ. ಈಗ ಮಳೆಗಾಲ ಸ್ಟಾರ್ಟ್ ಆಗ್ತೈತಿ, ಮಳೆಗಾಲ ಆದಾಗ ತುಂಬಾ ಇಲ್ಲಿ ಓಡಾಡೋ ಜನರಿಗೆ ತುಂಬಾ ಜನರಿಗೆ ಪ್ರಾಬ್ಲಮ್ ಆಗ್ತೈತಿ. ಇಲ್ಲಿ ಉಸ್ತುವಾರಿ ಸಚಿವರು ಬಂದಿದ್ರು, ಈ ವಾರ್ಡಿನ ಮೆಂಬರ್ ಅವರು, ಕಾರ್ಪೊರೇಟರ್ ಬಂದಿದ್ರು, ಎಲ್ಲರೂ ಬಂದು DC ಅವರು ಬಂದು ಎಲ್ಲರೂ ಬಂದು ಒಂದೊಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಡೆವಲಪ್ಮೆಂಟ್ ಮಾಡ್ತೀವಿ, ನಾವು ಮಾಡ್ತೀವಿ. ಅದೇ ತರ ನಿಮ್ಗೆ ಒಂದು ವಿಡಿಯೋನು ತೋರಿಸ್ತೀನಿ. ಹೋದ ಇಲೆಕ್ಷನ್ದಲ್ಲಿ ಇಲ್ಲಿ ಸಿಟಿ MLA ಕೂಡ ಬಂದಿದ್ರು. ಹೋದ ಇಲೆಕ್ಷನ್ದಲ್ಲಿ, ಲಾಸ್ಟ್ ಇಲೆಕ್ಷನ್, ಅದರಲ್ಲಿ ಕೇಳಬಹುದು ಏನ್ ಮಾತು ಹೇಳಿದ್ರು ಅಂತ ಹೇಳಿ ಅವರು. पूरा बीजापुर शहर डेवलपमेंट हो जाएगा। एक गली, एक मोहल्ला कोई भी नहीं छोड़ेंगे। सभी ड्रेनेज, पीने का पानी का 24/7 और सीमेंट रोड और 26,000 LED बल्ब डाल। ಇದು ಸಿಟಿ MLA ಅವರ ಹೇಳಿಕೆ. ಏನ್ ಹೇಳಿದ್ರು ಅಂದ್ರೆ ಅವರು कौन सा भी गली मोहल्ला कुछ भी नहीं छोड़ेंगे, सब डेवलपमेंट करेंगे. ಸಿಟಿ MLA ಅಂದ್ರೆ ಬರ್ತಾರೋ ಬರ್ತಿಲ್ಲ ಗೊತ್ತಿಲ್ಲ. ಆದ್ರೆ ಮುಸ್ಲಿಂ ಇಲ್ಲಿ ಮೆಜಾರಿಟಿ ಇದ್ದವರು 90% ವೋಟ್ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ. ಅದನ್ನ ಅವರಿಗೆ ಸವಾಲ್ ಆಗ್ತಾ ಇದ್ದೀನಿ. ನೀವು ವೋಟ್ ಹಾಕಿದ್ರಿ ಅವರಿಗೆ, ಏನ್ ನಿಮ್ ಬಗ್ಗೆ ಅವ್ರು ಏನ್ ಥಿಂಕ್ ಮಾಡಿದ್ರು, ಏನ್ ಮಾಡಿದ್ರು? ನಾ ತಪ್ಪೇನಂಗಿಲ್ಲ. ಅವ್ರು ಯಾರು ಬಂದು ಇಲ್ಲಿ ಮಾತಾಡಿದ್ದಾರೆ, ನೀವು ವೋಟ್ ಹಾಕೋದ್ ಮುಂಚೆ ಸ್ವಲ್ಪ ಗಮನ ಕೊಡಿ, ಯಾರು ನಿಮ್ ಕೆಲಸ ಮಾಡ್ತಾರೆ, ಯಾರು ಮಾಡಂಗಿಲ್ಲ ಅಂತ ಹೇಳಿ. ಸ್ನೇಹಿತರೆ, ಇಲ್ಲಿ ಬಂದು 6 ತಿಂಗಳ ಮುಂದೆನೆ ಇದು ಭೂಮಿ ಪೂಜೆ ಆಗಿದೆ, ಟೆಂಡರ್ನು ಪಾಸ್ ಆಗಿದೆ ಅಂತ ಹೇಳಿದ್ರು, ಎಲ್ಲಾನೇ ಮಾಡಿದ್ರು. ಆದ್ರೂ ಇದು ಕಂಪ್ಲೀಟ್ ರೋಡ್ ಯಾಕೆ ಆಗ್ತಿಲ್ಲ ಅಂತ ಹೇಳಿ ನಾ ಕ್ವಶನ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಆಗಿ. ಇದ್ರ ಬಜೆಟ್ ಪ್ರಾಬ್ಲಮ್ ಇದೆ, ಏನ್ ಪ್ರಾಬ್ಲಮ್ ಇದೆ? ಇದು ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ಯಾರ ಮಾತನ್ನು ಕೇಳ್ತಾ ಇದ್ದಾರೆ, ಅವರು ಆಕ್ಷನ್ ಯಾಕೆ ತೋತಿಲ್ಲ? ಅದ್ರ ಜೊತೆ ಉಸ್ತುವಾರಿ ಸಚಿವರು ಏನ್ ಮಾಡ್ತಿದ್ದಾರೆ? ಇಲ್ಲಿನ ವಾರ್ಡಿನ ಕಾರ್ಪೊರೇಟರ್ ಅವ್ರು ಏನ್ ಮಾಡಿದ್ದಾರೆ? ಇದ್ರ ಹಿಂದೆ ಎಷ್ಟು ಅವರು ಕಷ್ಟಪಟ್ಟಿದ್ದಾರೆ? ಇವರೆಲ್ಲರಿಗೂ ನಾ ಕ್ವಶನ್ ಹಾಕಾಗ್ತೀನಿ. ಸಿಟಿ ಕಾರ್ಪೊರೇಷನ್ ಅವರಿಗೆ, ಅದ್ರ ಜೊತೆ ವಾರ್ಡಿನ ಮೆಂಬರ್ಗೆ, ಅದ್ರ ಜೊತೆನೆ ಸಿಟಿ MLAಗೆ, ಅದ್ರ ಜೊತೆನೆ ಉಸ್ತುವಾರಿ ಸಚಿವರಿಗೆ ಕೂಡ. ಉಸ್ತುವಾರಿ ಸಚಿವರೇ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಮುಸ್ಲಿಂ ಅವರು 90% ವೋಟ್ ಕಾಂಗ್ರೆಸ್ಗೆ ಮಾಡ್ಯಾರ. ಆದ್ರೂ ಈ ರೋಡಿನ ಕೆಲಸ ಅವ್ರು ಯಾಕೆ ಮಾಡ್ತಿಲ್ಲ? ಇದು ನನ್ನ ಪ್ರಶ್ನೆ. ಸ್ನೇಹಿತರೆ, ಇದು ರೋಡಿನ ಕೆಲಸ ಯಾವಾಗ ಆಗ್ತಿದ್ ನೋಡೋಣ. ಯಾಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ನೋಡಿ ತಿರ್ಗಾಡಿ ನಿಮ್ಗೆ ತಿಳಿಸ್ತಾ ಇದೀವಿ. ಬಜೆಟ್ ಸ್ಯಾಂಕ್ಷನ್ ಆಗಿದೆ, ಭೂಮಿ ಪೂಜೆನೂ ಆಗಿದೆ, ಡ್ರೈನೇಜ್ ಕೆಲಸ ಒಂದು ಮಾಡಿ ಅರ್ಧಂಬರ್ಧ ಮಾಡಿ ಬಿಟ್ಟಿದ್ದಾರೆ. ಆದ್ರೆ ಮುಂದಿನ ಕೆಲಸ ಯಾವಾಗ ಆಗೋದು ಅಂತ ಹೇಳಿ ನಾವು ವೇಟ್ ಮಾಡ್ತಾ ಇದೀವಿ. ಇದು ವೇಟ್ ಯಾವಾಗ ನಮ್ಗೆ ಮುಗಿತಾ ಇದೆ. 2025ರಲ್ಲಿ ಇದ್ರದ್ದು ಆಗಿತ್ತು. ಈಗ ಇದು 26 ಅರ್ಧ ಆಗಕ್ಕೆ ಜೂನ್ ಆಲ್ರೆಡಿ ಬಂದಿದೆ. ಇದು ಇನ್ನ 6 ತಿಂಗಳು ಹೋಗಿ 1 ವರ್ಷ ಆದ್ಮೇಲೆ, 2 ವರ್ಷ ಆದ್ಮೇಲೆ ಏನ್ ಇಲೆಕ್ಷನ್ ಸಮೀಪ ಬಂದಾಗ ಅವಾಗ ಮಾಡ್ತೀರಿ. ಯಾವಾಗ ಮಾಡ್ತೀರಿ ಅದುವರೆ ನಮ್ಗೆ ತಿಳಿಸಿ. ಡೈರೆಕ್ಟ್ ಆಗಿ ನಿಮ್ಗೆ ಎಲ್ಲರಿಗೂ ಕ್ವಶನ್ ಕೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ರೋಡಿನವರು ವೀಕ್ಷಕರು ಯಾರ್ಯಾರು ಇದ್ದಾರೆ, ನಿಮ್ ಕಮೆಂಟ್ದಲ್ಲಿ ಅಭಿಪ್ರಾಯ ತಿಳಿಸಿ. ಅದ್ರ ಜೊತೆನೆ ಈ ರೋಡಿನ ಜನರು ಏನೇನು ಪ್ರಾಬ್ಲಮ್ಸ್ ಇದೆ, ಆಲ್ರೆಡಿ ಬಹಳಷ್ಟು ಜನರು ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ನಮ್ಗೆ. ಇದೇ ನಾವು ಬಂದು ನಿಮ್ಗೆ ತೋರಿಸ್ತಾ ಇದ್ದೀವಿ. ಧನ್ಯವಾದಗಳು.